ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಒಂದು ಜಿ ಬಸವನಕೊಪ್ಪ ಗ್ರಾಮದ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನೀರ್ಸಾಗರ್ ಗ್ರಾಮದಲ್ಲಿದ್ದೀವಿ. ಇವತ್ತು ನಮ್ಮ ಜೊತೆಗೆ 2015ರಲ್ಲಿ ನಡೆದಿರ್ತಕ್ಕಂಥ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಆರಿಸಿ ಬಂದಿರತಕ್ಕಂಥ ಶ್ರೀಮತಿ ಸುಶೀಲಾ ಸುರೇಶ್ ಮಂಜಿರ್ಗಿ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಆರಿಸಿ ಬಂದಿದ್ದಕ್ಕೆ ಗ್ರಾಮೀಣ ಟಿವಿಯ ಪರವಾಗಿ ಅಂತರಾಳದಿಂದ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇವತ್ತು ಅವರೊಂದು ಈ ಚುನಾವಣೆಯಲ್ಲಿ ಗೆದ್ದು ಬಂದಿದ್ದಕ್ಕೆ ಗ್ರಾಮೀಣ ಟಿವಿಯ ಪರವಾಗಿ ಅವರಿಗೊಂದು ಚಿಕ್ಕ ಸನ್ಮಾನ ಕಾರ್ಯಕ್ರಮ ಇರುತ್ತೆ. ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಊರಿನ ಒಂದು ಗುರು ಹಿರಿಯರು ನಡೆಸ್ಕೊಡ್ಬೇಕಂತ ಕೇಳ್ಕೊಂತೀನಿ. ವೀಕ್ಷಕರೇ, ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತ ನೀರ್ಸಾಗರ ಗ್ರಾಮಕ್ಕೆ ಹಾಗೂ ಊರಿನ ಗುರು ಹಿರಿಯರಿಗೆ ಗ್ರಾಮೀಣ ಟಿವಿಯ ಪರವಾಗಿ ಮತ್ತೊಮ್ಮೆ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಶ್ರೀಮತಿ ಸುಶೀಲಾ ಮಂಜಿರ್ಗಿ ಅವರು ತಮ್ಮ ಒಂದು ಏನೇನೋ ಆಸೆಗಳನ್ನ ಇಟ್ಕೊಂಡು ಬಂದಿದ್ದಾರೆ, ತಮ್ಮ ಗ್ರಾಮಕ್ಕೆ ಏನೇನು ಮಾಡ್ಕೋಬೇಕು ಅಂತ ಬಂದಿದ್ದಾರೆ ಅಂತ ಅವ್ರ ಬಾಯಲ್ಲೇ ಕೇಳೋಣ. ಅವರು ಮನದಾಳದಲ್ಲಿ ಏನಿದೆ ಆಸೆಗಳಿವೆ, ಈ ಒಂದು ಗ್ರಾಮಕ್ಕಾಗಿ ಯಾವ ರೀತಿ ಅಭಿವೃದ್ಧಿ ಮಾಡ್ಬೇಕು ಅನ್ಕೊಂಡಿದ್ದಾರೆ ಅನ್ನೋದನ್ನ. ಮೇಡಮ್, ತಮ್ಮ ಹೆಸರು? ಸುಶೀಲಾ ಸುರೇಶ್ ಮಂಜಿರ್ಗಿ ಅವರು. ಮೇಡಮ್, ತಾವು ಯಾವ ಒಂದು ವಾರ್ಡ್ನಿಂದ ಆರಿಸಿ ಬಂದಿದ್ದೀರಾ? 4ನೇ ವಾರ್ಡ್ನಿಂದ ಆರಿಸಿ ಬಂದಿದ್ದೇವೆ. ಧನ್ಯವಾದಗಳು ಮೇಡಮ್. ತಮಗೆ ತಮ್ಮ ಪರವಾಗಿ ಸುರೇಶ್ ಮಂಜಿರ್ಗಿ ಇವರು ಮಾತಾಡ್ಬೇಕಂತ ಕೇಳ್ಕೊತೀನಿ. ಸರ್, ತಮ್ಮ ಹೆಸರು? ನಮ್ಮ ಹೆಸರು ಸುರೇಶ್ ಸಂಕಪ್ಪ ಮಂಜಿರ್ಗಿ ಅಂತ ಹೇಳಿ. ಸರ್, ತಾವು ಮೇಡಮ್ ಅವ್ರಿಗೆ ಏನಾಗಬೇಕು? ಮಿಸ್ಸಸ್ ಇವರು ತಮ್ಮ ಮನೆಯವರು. ಸರ್, ತಾವು ಮೇಡಮ್ ಅವರು ಒಂದು ಗ್ರಾಮ ಪಂಚಾಯತಿಯಲ್ಲಿ ಆರಿಸಿ ಬಂದಿದ್ದಾರೆ. ಇವರು ಒಂದು ಯಾವ ವಾರ್ಡ್ನಿಂದ ಆರಿಸಿ ಬಂದಿದ್ದಾರೆ ಸರ್? ಇದು ಜಿ ಬಸವನಕೊಪ್ಪ ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗೆ ನೀರ್ಸಾಗರದ 4ನೇ ವಾರ್ಡ್. 4ನೇ ವಾರ್ಡ್ ಅದು. 4ನೇ ವಾರ್ಡ್ದಿಂದ ಆರಿಸಿ ಬಂದಿದ್ದಾರೆ. 4ನೇ ವಾರ್ಡು ನೀರ್ಸಾಗರ ಗ್ರಾಮದಿಂದ ಆರಿಸಿ ಬಂದಿದ್ದೀರಾ. ಸರ್, ನಿಮ್ಗೆ ಇಲ್ಲಿ ಇರ್ತಕ್ಕಂಥ ಒಟ್ಟು ಮತಗಳು ಎಷ್ಟು ಸರ್ 4ನೇ ವಾರ್ಡ್ನಲ್ಲಿ? ಒಟ್ಟು ಮತಗಳು 460 ಮತಗಳು. 460. ಇದರಲ್ಲಿ ನಿಮಗೆ ಬಿದ್ದಂತ ಮತಗಳು ಎಷ್ಟು ಸರ್? ಇದರಲ್ಲಿ ಬಿದ್ದಿದ್ದು 270 ಮತಗಳು ಬಿದ್ದಿದೆ. ಸುಮಾರು ಎಷ್ಟು ಮತಗಳು ಅಂತಾರೆ ನಾವು ಆರಿಸಿ ಬಂದಿದ್ದೀರಾ? ನಾವು 133 ಮತಗಳಿಂದ ಆಯ್ಕೆ ಆಗಿದ್ದೇವೆ. ಲೀಡಿಂಗ್ 133 ಮತಗಳ ಅಂತರದಿಂದ ತಾವು ಆರಿಸಿ ಬಂದಿದ್ದೀರಾ. ಸರ್, ಈ ಒಂದು ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆ ತಾವೇನ್ ಮಾಡ್ತಾ ಇದ್ರಿ? ನಾವು ರೇಷನ್ ಕೆಲಸನ ನಮ್ಮ ಸೇತಿಗೆ ರೈತ ಕೆಲಸ, ಮನೆ ಕೆಲಸ ಮಾಡ್ಕೊಂತ ನಾವು ರಾಜಕೀಯ ಹಂಗ ಆಡ್ಕೊಂತ ಇದ್ದೀವಿ ಮುಂಚೆ. ಈ ಒಂದು ರಾಜಕೀಯ ಬರೋಕ್ಕಿಂತ ಮುಂಚೆ ತಾವು ಒಂದು ಬಿಸ್ನೆಸ್ ಮಾಡ್ತಾ ಇದ್ರಿ. ಒಂದು ಪಡಿತರ ಚೀಟಿನ ಬರ್ತಕ್ಕಂತ ಕಾಳು ಕಡಿಗಳನ್ನ ನೀವು ಜನರಿಗೆ ತಲುಪಿಸ್ತಾ ಇದ್ರಿ. ಅದ್ರ ಜೊತೆಗೇನೆ ಕೃಷಿನೂ ತಾವು ಮಾಡ್ತಾ ಇದ್ರಿ. ಅವಾಗಿನ ಒಂದು ನಿಮ್ಮ ಜೀವನ ಯಾವ ರೀತಿ ಇದೆ? ಈಗ ರಾಜಕೀಯಕ್ಕೆ ಬಂದ ನಂತರ ತಮ್ಮ ಒಂದು ರಾಜಕೀಯ ಜೀವನ ಯಾವ ರೀತಿ ಇದೆ ಸರ್? ಈಗ ಮೊದಲೇನಾದ್ರೆ ಆರಾಮಿದ್ವಿ. ಈಗ ರಾಜಕೀಯ ಬಂದಿಂದ ಟೆನ್ಷನ್, ಸ್ವಲ್ಪ ಜನರ ನಮ್ಗೆಲ್ಲ ಊಟ ಹಾಕಿದಾರಂತೆ, ಅವ್ರಿಗೂ ಒಂದು ಏನು ಅನುಕೂಲ ಮಾಡ್ಬೇಕು ಅನ್ನೋ ಉದ್ದೇಶ ಆಮೇಲೆ ಇಷ್ಟೆಲ್ಲ ಮಾಡ್ಬೇಕಂತ ನಮ್ದೊಂದು ಆಸೆ ಐತಿ. ಆದ್ರ ಮೊದಲಿಗಿಂತ ಸ್ವಲ್ಪ ಜೀವನ ಕಷ್ಟ ಆಗೈತೆ ಅಂತೆ. ಕಷ್ಟ ಅಂದ್ರೆ ಏನ್ರಿ, ಟೆನ್ಷನ್ ಮನುಷ್ಯಾಗ ಬಾಳ ಟೆನ್ಷನ್ ಆಗತೈತಿ ಮೊದಲಿಗಿಂತ. ಯಾವ ರೀತಿ ಇದೆ ಸರ್ ಅದು? ಮೊದ್ಲು ತಾವಿದ್ರಿ, ಇವಾಗ ಜನರ ರಾಜಕೀಯಕ್ಕೆ ಬಂದಿದ್ದೀರಾ. ಏನು ಒಂದು ತಮ್ಮ ಒಂದು ಆಸೆಗಳನ್ನ ಇಟ್ಕೊಂಡು ಈ ಒಂದು ರಾಜಕೀಯಕ್ಕೆ ಬಂದಿದ್ದೀರಾ ಸರ್ ತಾವು? ಈಗ ನಮ್ಮದು ಉದ್ದೇಶ ಏನು ಸರ್, ಮೊದಲ ಬೀದಿ ದೀಪ, ರಸ್ತೆ, ನೀರು, ಇವು ಶೌಚಾಲಯಗಳು ಮಾಡಿಸ್ಬೇಕಂತ ಉದ್ದೇಶ. ಮೇಲಾಗಿ ಊರಾಗ ನಮ್ಮಲ್ಲಿ ಯಾವ ಪಕ್ಕ ಗಟ್ರ ಇಲ್ಲ, ಸಿಸಿ ರೋಡ್ ಇಲ್ಲ, ಇಂಥವೆಲ್ಲ ನಾವು ಮಾಡ್ಬೇಕಂತೇಳಿ ನಾವು ಎಲ್ಲ ವಿಚಾರ ಇಟ್ಕೊಂಡು ಜನರು ನಮ್ಮನ್ನು ಆಯ್ಕೆ ಮಾಡಿ ಕಳಿಸಿದ್ದಾರೆ. ಅವನ್ನೆಲ್ಲ ಮಾಡ್ಬೇಕಂತ ನಮ್ಮ ಅಭಿಪ್ರಾಯ ಇದೆ ಅಷ್ಟೇ. ಸರ್, ತಾವು ಈ ಒಂದು ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆ ತಾವು ಕೃಷಿನೂ ಮಾಡ್ತಾ ಇದ್ರಿ. ಈ ಒಂದು ರಾಜಕೀಯದಲ್ಲಿ ತಮಗೆ ರಾಜಕೀಯ ಗುರುಗಳು ಯಾರಾದ್ರೂ ಇದ್ದಾರಾ? ನಮಗೆ ರಾಜಕೀಯ ಗುರುಗಳು ನಿಂಬಣ್ಣವ್ರು ಸರ್ ರೀ. ನಿಂಬಣ್ಣವ್ರು ಸರ್ನ ತಮ್ಮ ಒಂದು ಸ್ಫೂರ್ತಿ ಇವ್ರು ನಮ್ಮ ರಾಜಕೀಯ ಗುರುಗಳು ಅಂತ ಹೇಳಕ್ ಇಷ್ಟಪಡ್ತಾರೆ. ಅವರು ಚಿಕ್ಕನಗೌಡರು ಇದಾರೆ. ಮುಂಚೆ ಚಿಕ್ಕನಗೌಡರು ನಿಂಬಣ್ಣವ್ರು ಸರ್. ಚಿಕ್ಕನಗೌಡರು ಹಾಗೂ ನಿಂಬಣ್ಣವ್ರು ಸರ್ನ ತಮ್ಮ ಒಂದು ರಾಜಕೀಯ ಗುರುಗಳನ್ನ ಅಂತ ಹೇಳಕ್ ಇಷ್ಟಪಡ್ತಾರೆ. ಸರ್, ಹಾಗೆ ತಮ್ಮ ಒಂದು ಕುಟುಂಬದಲ್ಲಿ ಯಾರಾದ್ರೂ ಇದಕ್ಕಿಂತ ಮುಂಚೆ ರಾಜಕೀಯ ಮಾಡ್ತಿದ್ರ ಅಥವಾ ನಿಮ್ಮಿಂದಾನೇ ಒಂದು ಈ ರಾಜಕೀಯ ಜೀವನ ತಮ್ಮ ಕುಟುಂಬದಲ್ಲಿ ಶುರುವಾಗಿದೆ ಅಂತ? ಮುಂಚೆ ಯಾರು ಮಾಡ್ತಿಲ್ರಿ. ಈಗ ನಾವ್ ಹಂಗ ಸ್ವಲ್ಪ ಅಡ್ಯಾಡ್ಕೊಂತ ಮಾಡ್ಕೊಂತ ಅವ್ರು ಕೂಡ ಅಡ್ಯಾಡ್ಕೊಂತ ಹಾಗ ಅವ್ರನ್ನ ಬೆಳೆಸಿದಾರೆ, ಬೆಳ್ಕೊಂತ ಹೊಂಟಿದ ಮುಂದೆ. ಒಂದು ಜನರ ಜೀವನದೊಂದಿಗೆ ತಾವು ಬೆರೆತು ಜನರ ಕಷ್ಟ ನಷ್ಟಗಳನ್ನ ತಾವು ಏನಂತ ಅವ್ರ ಸ್ಪಂದಿಸಿ
ಅವರ ಕಷ್ಟ ನಷ್ಟಗಳಿಗೆ ಸ್ಪಂದಿಸಿ ತಾವೊಂದು ರಾಜಕೀಯ ಜೀವನನ ಪ್ರಾರಂಭ ಮಾಡಿದ್ದೀರಾ ಸರ್. ಅದೇ ರೀತಿ ಇವಾಗ ಒಂದು 5 ವರ್ಷದ ಕಾಲಾವಧಿಗೆ ತಮ್ಮ ಮನೆಯವ್ರನ್ನ ಇಡೀ ಒಂದು ನೀರ್ಸಾಗರ ಗ್ರಾಮಕ್ಕೆ ಒಂದು ಆಶೀರ್ವಾದ ಮಾಡಿದ್ದಾರೆ. ಅವರು ಒಂದು ಓಟ್ನ ಕೊಟ್ಟು ತಮ್ಮನ್ನು ಗ್ರಾಮ ಪಂಚಾಯತಿಗೆ ಆರಿಸ್ತಿದ್ದಾರೆ. ಈ ಒಂದು 5 ವರ್ಷದ ಕಾಲಾವಧಿಯಲ್ಲಿ ತಮ್ಮ ಆಡಳಿತನ ಉಪಯೋಗಿಸ್ಕೊಂಡು ತಾವು ಯಾವ ರೀತಿ ಒಂದು ಎಫೆಕ್ಟಿವ್ ಆಗಿ ಒಂದು ಜನಸೇವೆ ಮಾಡ್ಬೇಕು ಅನ್ಕೊಂಡಿದ್ದಾರೆ ಸರ್? ಜನಸೇವೆ ಅಂದ್ರೆ ಆಶ್ರಯ ಮನೆ ಬರ್ತದವ್ರಿ ಅಂತವೆಲ್ಲ ಬಡವರಿಗೆ ಇಲ್ದವ್ರಿಗೆ ಮತ್ತೆ ಅವ ₹1 ತಗೊಳ್ಳಂಗ ಅವ್ರಿಗೆ ಮನೆ ಹಾಕ್ಬೇಕು. ಮತ್ತೆ ಶೌಚಾಲಯ ಬರ್ತಿರ್ತಾವ ಅಂತವ್ ಉಪಯೋಗ ಮಾಡ್ಬೇಕು. ಏನೋ ಒಂದು ಗೌರ್ಮೆಂಟ್ ಸೌಲಭ್ಯ ಬಂದಿದ್ರು ಸ್ವಲ್ಪ ಸಾರ್ವಜನಿಕ ಮುಟ್ಟಿಸ್ಬೇಕು. ಅವ್ರು ನಾವು ಮಾಡಿದಕ್ಕೆ ಓಟ್ ಹಾಕಿದ್ಕು ಅವ್ರಿಗೆ ಅನುಕೂಲ ಆಗೋ ಒಂದು ದೃಷ್ಟಿಯಿಂದ ನಮ್ಮನ್ನ ಯಾವ ಮಾಡಿದ್ರಪ್ಪ ಅನ್ನೋ ರೀತಿ ಅವ್ರಿಗೆ ಹೆಲ್ಪ್ ಮಾಡ್ಬೇಕಷ್ಟ ನಾವು ಮಾಡ್ಬೇಕು ಸರ್. ನೀವು ಒಂದು ಆರಿಸ್ಕೊಂಡು ಸುಮಾರು ಒಂದು 4-5 ತಿಂಗಳ ಕಾಲಾವಧಿ ಆಯ್ತು. ಈ 4-5 ತಿಂಗಳ ಕಾಲಾವಧಿಯಲ್ಲಿ ಏನಾದ್ರೂ ಅಭಿವೃದ್ಧಿ ಕಾರ್ಯಗಳನ್ನ ಕೈಗೊಂಡಿದ್ದೀರಾ? ಸದ್ಯ ನಾವು ಆಯ್ಕೆಗಿಂದ ಇಲ್ಲೇ ಪಕ್ಕ ಘಟ್ಟ ಇರ್ಲಿಲ್ರಿ. ಪಕ್ಕ ಘಟ್ಟ ಇಲ್ಲ ಅಂದ್ರು ಸಹ ಈಗ ಎಲ್ಲ ಅವ್ರ ಶ್ರೀ ಶಕ್ತಿ ಹಿಂದಿನಿಂದ ಹೋರಾಟ ಮಾಡ್ಕೊಂಡ್ ಬಂದ್ರು. ಆದ್ರೂ ಆಗಿತ್ತು ಅಂದ್ರೂ ಅದನ್ನ ಮಾಡ್ಲಿಲ್ಲ, ಕಾರ್ಯರೂಪಕ್ಕೆ ಬರ್ಲಿಲ್ಲ. ಈಗ ನಾವು ಸದಸ್ಯರಾಗಿಂದ ಮೊನ್ನೆ ಮತ್ತೆ ಹೆಚ್ಚುವರಿಯಾಗಿ ಮೊದಲ 3 ಲಕ್ಷ ಅಮೌಂಟ್ ಇತ್ತು, ಮತ್ತೆ 4 ಲಕ್ಷ ಚಿಲ್ಲರ ಅದನ್ನ ಹೆಚ್ಚುವರಿ ಅನುದಾನ ಹಾಕೊಂಡು ಸದ್ಯ ಇಲ್ಲಿ ಪಕ್ಕ ಗಟ್ರ ನಾವು ನಿರ್ಮಾಣ ಮಾಡಕತ್ತೇವೆ. ಅದನ್ನ ಬಹುಶಃ ಇನ್ನೊಂದು ವಾರದಾಗ ಗಟ್ರ ಮುಗಿತೈತಿ. ಆನಂತರ ಮತ್ತೆ ಹೆಚ್ಚುವರಿಯಾಗಿ ನಮ್ದು ಕಾಂಕ್ರೀಟ್ ರಸ್ತೆ ಎಲ್ಲ ಉದುಲು ಎಲ್ಲ ಊರಕ್ಕೆ ಹೆಸರು ಲೆಡ್ಡಕ್ಕೆ ಬರೋ ಪರಿಸ್ಥಿತಿ ಇರಲಿಲ್ಲ. ಮಳೆಗಾಲ ಇಲ್ಲಿ ನೀವು ಬಂದ್ರಿ ಅಂದ್ರೆ ನೀರ್ ಸಾರ ಅನ್ನೋ ಲೆಕ್ಕದಾಗ ಇಲ್ರಿ ಇಲ್ಲಿ ಕರೆ ಅಂತಂದ್ರೆ ಏನೋ ಈ ಸಲ ಮಾಡ್ಬೇಕಂತೇಳಿ ನಾವು ಕನಸು ಇಟ್ಕೊಂಡಿವಿ. ಈಗಾಗಲೇ ಚೆಬ್ಬಿ ಅವರು ಒಂದು 5 ಲಕ್ಷ ಅನುದಾನ ಇದಕ್ಕೆ ಹಾಕಿದ್ದಾರೆ. ಸದ್ಯ ಅದು CC ರೋಡ್ ಮಾಡ್ಬೇಕಂತೇಳಿ ನಾವು ಮೊನ್ನೆ ಅವ್ರನ್ನ 4-5 ಸಲ ಕೇಳ್ಕೊಂಡಾಗ ಒಂದು 5 ಲಕ್ಷ ರೂಪಾಯಿ ಅವರು ಹಾಕಿದ್ದಾರೆ. ಸದ್ಯ ಅದು ಯಾವ ಕಾರ್ಯಕ್ಕೆ ಬರ್ತದೆ ನೋಡ್ಬೇಕ್ರಿ. ಆನಂತರ ಎಲ್ಲ ಊರಾಗಕ್ಕೆ ಇನ್ನೂ ಕೆಲವಷ್ಟು ಪಕ್ಕ ಕಟ್ರ ಮಾಡೋದದ. ಆನಂತರ CC ರೋಡ್ ಅನ್ಕಿ ಎಲ್ಲಿ ಒಂದು ಇಲ್ಲ ಊರಿಗೆಲ್ಲ CC ರೋಡ್ ಮಾಡ್ಬೇಕು. ಆನಂತರ ನಾವು ಇವು ಯಾವಾಗ ಇದಲ್ಲ ವಿದ್ಯುತ್ ಯಾವ ಸೋಲಾರಾಗ ನಾವು ಪಂಚಾಯತಿಗಳು ಮೊನ್ನೆ ಮೀಟಿಂಗ್ ಮಾಡಿದಾಗ ಹೇಳಿದ್ರು ನಾವು ಒಂದು ಊರಿಗೆ 2-3 ಹಿಂಗೆ ಕರೆಂಟ್ ಹೋದಾಗ ಅದು ಅನುಕೂಲ ಆಗ್ತೈತಿ. ಕ್ರಾಸಿಗೆ ಒಂದೊಂದು ಅದನ್ನ ಸೋಲಾರ್ ಲೈಟ್ನು ಕೊಡೋ ವ್ಯವಸ್ಥೆ ಸ್ವಲ್ಪ ಹಾಕುವ ವ್ಯವಸ್ಥೆ ಮಾಡಿಸ್ಬೇಕಂತೇಳಿ ನಾವೆಲ್ಲ ಮಾತಾಡಿದ್ವಿ ಮನೆ ಪಂಚಾಯತ್ಯಾಗ. ಅವ್ರು ನೋಡೋಣ ಸದ್ಯ ಅನುದಾನ ಬಂದಿಂದ ಅದೊಂದು ಅನುಕೂಲ ಮಾಡೋಣಂತೆ ಅವರು ಎಲ್ಲ ಮಾತಾಡಿ ಸ್ವಲ್ಪ ಮಾಡಿದೇವೆ. ನೋಡ್ಬೇಕು, ಯಾಕಂದ್ರೆ ಕರೆಂಟನ್ನು ಅಭಾವ ಇರೋದ್ರಿಂದ ಸ್ವಲ್ಪ ಅವಷ್ಟು ಬೀದಿ ದೀಪ ಅನುಕೂಲ ಆಗ್ತೈತಿ. ಅದು ವಿಚಾರ ಐತೆ ನಮ್ಗೆ. ವಿಶೇಷವಾಗಿ ಒಂದು ಸೋಲಾರ್ ಅನ್ನ ತಮ್ಮ ಗ್ರಾಮಕ್ಕೆ ಮಾಡ್ಬೇಕು ಅನ್ಕೊಂಡಿದ್ದೀರಾ. ನಿಮ್ಮೂರಲ್ಲಿ ಯಾವ್ದಾದ್ರು ಸಮಸ್ಯೆ ಅಂತ ತಮ್ಮನ್ನ ತುಂಬಾ ದಿನದಿಂದ ಕಾಡ್ತಾ ಇದೆಯಾ? ಈ ರೀತಿ ಸಮಸ್ಯೆ ಇದೆ, ನಾವು ಅದನ್ನ ಈ ರೀತಿ ಪರಿಹಾರ ಕಂಡುಕೊಳ್ಬೇಕು ಅಂತ. ಸಮಸ್ಯೆ ಅಂದ್ರೆ ಅದೇ ಇದಲ್ರಿ, ಪಕ್ಕ ಕಟ್ರ. ಆನಂತರ ಈ ಮಳೆ ಆತಂತಂದ್ರೆ ಊರಾಗ ಅಡ್ಡಾಡಕ್ ಆಗದಲ್ರಿ, ಮೊಣಕಾಲ್ ಮಟ್ಟ ಹುದಲು ಅಂತಾವ. ಸ್ವಲ್ಪ ಊರ್ ಹಿರಿಯರೆಲ್ಲ ಏನಾಗ್ತಾರ, ಮೊದಲ CC ರೋಡ್ ಮಾಡ್ಬೇಕು, ಊರಾಗ ಪಕ್ಕ ಕಟ್ರ ಮಾಡ್ಬೇಕು. ಅದೊಂದು ಉದ್ದೇಶ ಎಲ್ಲರ ಬಾಯಿಗೆ ಅದು ಬರ್ತದೆ. ಮೊದಲು ನೀರಿಂದ ವ್ಯವಸ್ಥೆ ಚಂದಾಗಿ ನೋಡ್ಕೋಬೇಕು. ನೀರು ಆನಂತರ ಬೀದಿ ದೀಪಗಳು ಹಿಂದ ಒಂದ್ ಕಬ್ಬಕ್ ಬಿಡುದು ಒಂದ್ ಕಬ್ಬಕ್ ಹಾಕುದು ಹಿಂಗೆಲ್ಲ ಹಿಂದಿಂದ ನಾವು ಆಗೋಕ್ಕಿಂತ ಮುಂಚೆ ಕತ್ಲಿತ್ತು. ನಾವು ಸ್ವಲ್ಪ ಈಗ ಆಗ್ತಿದ ಕರೆ ಅಂದ್ರೆ ನಾವೀಗ ಎಲ್ಲ ಒಂದು ಕಬ್ಬಕ್ ಬಿಡಬಾರ್ದು ಬೆಳಕು ಮಾಡಿ ಲೈಟ್ ಹಾಕಿದ್ದೇವೆ ಸದ್ಯ. ತುಂಬಾ ವಿದ್ಯುತ್ಗೆ ಅದೇ ರೀತಿ ಮೂಲಭೂತ ಸೌಕರ್ಯ ನೀರು ಇರ್ಬೋದು, ಶಿಕ್ಷಣ ಇರ್ಬೋದು, ಶೌಚಾಲಯ ಇರಬಹುದು. ಇದಕ್ಕೆ ತಾವು ಯಾವ ರೀತಿ ಒಂದು ಆದ್ಯತೆಯನ್ನು ಕೊಡಕ್ಕೆ ಇಷ್ಟಪಡ್ತೀರಾ ಸರ್? ಅಲ್ಲ, ಮೊದಲ ಶೌಚಾಲಯ ಎಲ್ಲರಿಗೂ ನಾವು ಹೇಳಾಕತ್ತೇವ್ರಿ, ನೀವು ಎಲ್ಲರೂ ಕಟ್ಟಿಸ್ಬಿಟ್ರಿ ಅಂತ ಹೇಳಾಕತ್ತೇವಿ. ಅದಕ್ಕಾಗಿ ಗೌರ್ಮೆಂಟ್ ಅದಕ್ಕೆ ಅನುದಾನ ಅದ ರೀ. 12,000 ರೂಪಾಯಿ ಅದಕ್ಕೆ ಅನುದಾನ ಕೊಡ್ತೈತಿ. ಅದ್ರಷ್ಟರಲ್ಲಿ ಆಗುದಿಲ್ಲ ಬಿಡ್ರಿ, ಅಷ್ಟು ದುಡ್ಡು ಆಗುದಿಲ್ಲ. ಇವರು ಕೈಲಿಂದ ಹಾಕಿ ಮಾಡ್ಕೋಬೇಕು. ಅದನ್ನ ಮಾಡ್ಕೊಂಡ್ರೆ ಎಲ್ಲಾ ಮನೆಗೊಂದು ಶೌಚಾಲಯ ಕೊಡ್ಬೋದು, ಎಲ್ಲರೂ ಮಾಡ್ಕೋಬೇಕು. ಎಲ್ಲಾ ದುಡ್ಡು ಕೊಡ್ತಾ ಇದಾರೆ. ಮನೆಗೊಂದು ಶೌಚಾಲಯನ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಅದೇ ರೀತಿ ಇಲ್ಲಿ ಸಾರಿಗೆ ವ್ಯವಸ್ಥೆಗೆ ಅಥವಾ ಶಿಕ್ಷಣಕ್ಕೆ ಒಂದು ಏನಾದ್ರು ಒತ್ತು ಕೊಡೋಕೆ ತಮ್ಮ ವಿಚಾರ ಇದೆ ಸರ್? ಸಾರಿಗೆ ವ್ಯವಸ್ಥೆ ಬಗ್ಗೆ ಈಗ ಏನಾದ್ರೆ ಶಿಕ್ಷಣಕ್ಕೆ ಇಲ್ಲೇ ನಮ್ಮಲ್ಲೇ 8ನೇ ವರ್ಗದ ಮಠ ಇದಾರೆ. ಇದು ಮುಂದೆ ಹೋಗ್ಬೇಕಂದ್ರೆ ಇಲ್ಲೇ ಸಮೀಪ ಇಲ್ಲ, ಆಡ್ ಹೋಗ್ಬೇಕು, ಎರಿಕೊಪ್ಪ ಹೋಗ್ಬೇಕು, ದುಮ್ಮಡ್ಬೇಕು, ಹಿಂಗೆಲ್ಲ ಇದ್ದಿದ್ದಕ್ಕಾಗಿ ನಾವು ಮಧ್ಯಾಹ್ನ 1 ಗಂಟೆಗೆ ಒಂದು ಬಸ್ ಸಾರಿಗೆ ವ್ಯವಸ್ಥೆ ಕೇಳಿದ್ವಿ. ಇಂದ 7 ಗಂಟೆಗೆ ಒಂದು ಕೇಳಿದ್ವಿ. ಅವ್ರು ಭಾಳ ಸಲ ಕೇಳಿದ್ರು ಸಹ ನಮ್ಗೆ ಕೊಟ್ಟಿಲ್ಲ. ಅದು ಹಿಂದಿನಿಂದ 5-6 ವರ್ಷ 10 ವರ್ಷದಿಂದ ಬೇಡಿಕೆ ಅದ ಬಿಟ್ರಿ. ಅದು ಹಿಂದಿನ ಸಲ ಕೊಡ್ತೀವಿ ಅಂತ ಹೇಳಿದ್ರು 1 ಗಂಟೆಗೆ 200 ಕೊಟ್ಟಿಲ್ಲ. ಅದನ್ನೂ ಒಂದು ಸ್ವಲ್ಪ ಆದ್ರೆ ಚಲೋ ಆಗ್ತೈತೆ ನಮ್ಮ ಹಳ್ಳಿಗೆ. 1 ಗಂಟೆ ಮಧ್ಯಾಹ್ನ, ಸಾಯಂಕಾಲ 7 ಗಂಟೆ. ಸರ್, ತಮ್ಮ ಈ ಒಂದು ಗ್ರಾಮನ ಮಾದರಿ ಗ್ರಾಮ ಮಾಡಬೇಕು, ಇದರಿಂದ ತಮ್ಮ ಒಂದು ಉಜ್ವಲ ಒಂದು ರಾಜಕೀಯ ಭವಿಷ್ಯಕ್ಕೆ ಮುಂದಿನ ಒಂದು ಅಡಿಪಾಯ ಆಗಬೇಕು ಅಂತ ಹೇಳ್ತಾ ಈ ಒಂದು ಗ್ರಾಮೀಣ ಟಿವಿಗೆ ತಮ್ಮ ಅತ್ಯಮೂಲ್ಯವಾದ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ಒಂದು ಗ್ರಾಮೀಣ ಟಿವಿ ಪರವಾಗಿ ತಮಗೆ ಶಿಕ್ಷಣದ ಏನಾದ್ರು ಹೇಳೋದಿದೆ ಸರ್? ಶಿಕ್ಷಣದ ಅದರ ಈಗ ನಮ್ಮಲ್ಲಿ ಏನಾದ್ರೆ 8th ಮುಗಿತಂದ್ರೆ ಮುಂದೆ ಹೋಗಕ ಸ್ವಲ್ಪ ಲೇಡೀಸ್ಗಳಿಗೆ ಹೆಣ್ಮಕ್ಳಿಗೆ ತೊಂದರೆ ಆಗತ್ತೆ. ಅದಕ್ಕೆ ಇಲ್ಲೇ ಒಂದು ಜಗನೂ ಇದೆ. ಇಲ್ಲಿ ನಮ್ಮಲ್ಲಿ ಸಾಕಷ್ಟು ಗೌಂಟಾನೆ ಇದೆ. ಒಂದು ಹೈಸ್ಕೂಲ್ ಮಾಡಿದ್ರು ಒಳ್ಳೇದಾಕೈತಲ್ಲ, ಅದನ್ನ ನಾವು ಹಿಂದೆ ಕೇಳಿದ್ರಿ. ಇಲ್ಲೆಲ್ಲ ಬಂದು ನೋಡ್ಕೊಂಡು ಹೋಗಿದ್ದಾರೆ ಹಿಂದೆ. ಆದ್ರೆ ನಮ್ದು ಸ್ವಲ್ಪ ಹಳ್ಳಿ ಸಣ್ಣದಿರೋದ್ರಿಂದ ಇಲ್ಲಿ ಕೊಡಕ್ ಆಗುದಿಲ್ಲ ಅನ್ನೋ ಮಾತು ಅವ್ರ ಬಾಯಾಗ ಬಂದಿದ್ದ. ನಾವು ಅದನ್ನ ಸೆಂಟರ್ ಆಗ್ತೈತಿ. ಅನುಕೂಲ ಐತೆ ಅದರೇ. ಆದ್ರೆ ಅವ್ರು ಗೌರ್ಮೆಂಟ್ ಮನ್ಸ್ ಮಾಡೋಕ್ ಕಷ್ಟ ಇರುತ್ತೆ. ಗೌರ್ಮೆಂಟ್ ಮನ್ಸ್ ಮಾಡಿದ್ರೆ ಜಗಾನು ಇದೆ. ಮತ್ತೆ ಎಲ್ಲಾ ಇಲ್ಲಿ ಸೆಂಟರ್ ಕಳಸಂಕೊಪ್ಪ, ಕಣ್ಣಿಕೊಪ್ಪ, ಡುಮರಿಕೊಪ್ಪ ಇಲ್ಲೆಲ್ಲ ಬರಾಕ್ ಹೋಗಕ್ಕೂ ಅನುಕೂಲ ಐತಿ. 22 ಕಿಲೋಮೀಟರ್ ಹೋಗ್ಬೇಕು.
ಇದನ್ನ ಬಿಟ್ರೆ ನಾವು 22 ಕಿಲೋಮೀಟರ್ ಮುಂದೆ ಹೋಗ್ಬೇಕು. ಅದು ಸಮಸ್ಯೆ ತೊಂದರೆ ಆಗೈತೆ ನಮಗೆ. ಅದೊಂದು ಹೆಣ್ಮಕ್ಳಿಗೆ ತೊಂದರೆ ಇರೋದ್ರಿಂದ ಇಲ್ಲೇ ಮಾಡಿದ್ರೆ ಒಳ್ಳೇದಾಕತ್ತೆ ಅಂತೇಳಿ ನಾವು ಎಲ್ಲ ಇದ್ರ ಬಗ್ಗೆ ಹಿಂದಿನಿಂದ ಫೈಟ್ ಮಾಡೇವಿ. ಎಲ್ಲ ಊರು ಹಿರಿಯರು ಕೂಡ್ಕೊಂಡು ಅದನ್ನ ಅಪ್ಲಿಕೇಶನ್ ಕೊಟ್ಟಿವಿ. ಆದ್ರೂ ಇನ್ನೂ ಅದ್ರ ಬಗ್ಗೆ ಬಂದು ನೋಡಿದ್ರೆ ಅದ್ರ ವಾಪಸ್ ಹೋದ್ರಿಲ್ಲ, ಇದು ಆಗದಲ್ರಿ ಅಂತೇಳಿ ವಾಪಸ್ ಹೋಗಿದಾರೆ. ಬಂದು ನೋಡ್ಕೊಂಡು ಹೋಗಿದಾರ್ರಿ. ಇಲ್ಲೆಲ್ಲ ಜಾಗನ ತೋರಿಸಿದ್ವಿ ನಾವು, ಹಿಂದೆ ನೋಡ್ಕೊಂಡಿದ್ದಾರೆ ಅಷ್ಟೇ ಕೊಡೋದು. ಈಗ ಸರ್, ತಾವು ಇದೇ ರೀತಿ ಇನ್ನು ತಮ್ಮ ತಲೆಯಲ್ಲಿ ನೂರಾರು ಆಲೋಚನೆಗಳಿವೆ. ಇದೇ ರೀತಿ ಒಂದೊಂದಾಗಿ ತಮ್ಮ ಗ್ರಾಮನ ತಮ್ಮ ಜೊತೆಗೆ ಒಂದು ಗ್ರಾಮನ ಅಭಿವೃದ್ಧಿಪಡಿಸಿ ಅಂತ ನಾವು ಗ್ರಾಮೀಣ ಟಿವಿ ಪರವಾಗಿ ಮತ್ತೊಮ್ಮೆ ತಮ್ಮಲ್ಲಿ ಕೇಳ್ಕೊಂತೀವಿ. ಈ ಊರಿನ ಜನ ಆಶೀರ್ವಾದ ತಮ್ಮನ್ನ 5 ವರ್ಷಗಳ ಕಾಲಕ್ಕೆ ಮಾಡಿದ್ದಾರೆ. ಅದೇ ರೀತಿ ಒಂದು ನಿಮ್ಮ ಗ್ರಾಮೀಣ ಟಿವಿ ಮುಖಾಂತರ ಬೇರೆ ಒಂದು ಗ್ರಾಮ ಪಂಚಾಯತ್ ಸದಸ್ಯರಿಗೆ ಏನಾದ್ರು ಸಂದೇಶ ಕೊಡೋದಿದೆ ಸರ್ ತಾವು? ಬೇರೆ ಯಾರೋ ಗ್ರಾಮ ಪಂಚಾಯತ್ ನೀವು ಈ ರೀತಿ ಮಾಡಿ ಅಂತ ಏನಾದ್ರು ಸಂದೇಶ ಕೊಡೋದಿದೆಯಾ ಅವ್ರಿಗೆ? ನಾವ್ ಹೇಳ್ತೇವ್ರಿ. ಈಗ ನಾವು ಅಲ್ಲ ಈಗ ಗೊತ್ತಿಲ್ಲದವ್ರಿಗೆ ನೀವು ಹಿಂಗ್ ಮಾಡ್ರಿ, ಒಳ್ಳೇದ್ ಮಾಡೋಣ. ಸ್ವಲ್ಪ ನಾವ್ ಮುಂದಿನ ಮೆಟ್ಲತ್ತವ್ರ ಇದಾರೆ, ಊರ ಚಂದ ಕೆಲಸ ಮಾಡೋಣ. ನೀವು ನಮ್ಮಂಗ್ ಕೆಲಸ ಮಾಡ್ರಿಪ್ಪ, ಏನೋ ಇದ್ರು ನಾವು ಸ್ವಲ್ಪ ನೀವು ಹೆಲ್ಪ್ ಮಾಡ್ತೀವಿ ಅಂತೆಲ್ಲ ಮೆಂಬರ್ಗಳು ಹೇಳ್ಕೊಂಡು ಎಲ್ಲ ಹೊಂದಾಣಿಕೆ ಮಾಡ್ಕೊಂತ ಹೊಂಟೇವ್ರಿ. ಕೆಲವೊಬ್ರು ತಿಳಿದವ್ರಿಗೂ ಸರ್ ತಿಳಿಲಿದ್ರು ನಾವು ತಿಳಿಸ್ತೇವೆ. ಸ್ವಲ್ಪ ಅವ್ರ ಬಾಯಲ್ಲಿ ಕೇಳಿ, ಊರೇನೋ ಹೋದ್ರೆ ಸ್ವಲ್ಪ ಅವ್ರ ಬಾಯಲ್ಲಿ ಕೇಳಿ ಸರ್. ಇಲ್ಲಿ ಈ ನೀರ್ ಸಾಗರ ಗ್ರಾಮದ ಒಂದು ಗುರು ಹಿರಿಯರು ನಮ್ಮ ಜೊತೆ ತಮ್ಮ ಒಂದು ಅತ್ಯಮೂಲ್ಯವಾದ ಸಮಯವನ್ನು ಮಾತಾಡ್ತಾ ಇದ್ದಾರೆ. ಸರ್, ತಮ್ಮ ಹೆಸರು? ದಾಮಪ್ಪ ಬಡಿಗೇರ್. ದಾಮಪ್ಪ, ತಾವೇನ್ ಮಾಡ್ಕೊಂಡಿದ್ದೀರಾ ಸರ್? ನಾವು ಮನೆ ಕೆಲಸ ಬಡಿತನ ಮಾಡ್ಕೊಂತಿದ್ದೀವಿ ಸರ್. ತಾವು ಈ ಒಂದು ಊರಿನ ಯಾವ ರೀತಿ ಅಭಿವೃದ್ಧಿ ಆಗಬೇಕು ಅಂತ ತಮ್ಮ ಒಂದು ಆಸೆ ಇದೆ ಸರ್? ಏನು ಊರಿನ ಅಭಿವೃದ್ಧಿ ಅಂತಂದ್ರೆ ಸರ್, ಇವರು ಗಟ್ರ ಪಕ್ಕ ರೋಡು ಇಂಥವೆಲ್ಲ ಕೆಲಸ ಕೈಕೊಂಡಾರಿ. ಬಂದಿದ್ದ ಕೆಲಸನೂ ಚಲೋ ಇಟ್ಟಾರಿ, ಕೆಲಸ ಮುಗಿಯಾಕೂ ಬಂದವ. ಮತ್ತು ಈಗಿನ ಮುಂದೆ ಬರುವಂಥ ಕಾರ್ಯಕ್ರಮನೂ ಹೇಳಿದ್ರಿ. ಈಗ ನಾವು ಬೇಡಿಕೆ ಪಟ್ಟೇವಿ, ಆಶ್ವಾಸನೆ ಕೊಟ್ಟಾರ. ಅವು ಜಾರಿಗೆ ಬಂದ ನಂತರ ಅದನ್ನು ಮಾಡ್ತೇವೆ ಅಂತ ಹೇಳಿದರೆ, ಮತ್ತು ಮುಂದೆ ಅನೇಕ ಕೆಲಸಗಳು ಕಾಯ್ಕೊಂಡಾರ. ಇಲ್ಲಿ ಮತ್ತೊಂದು ರೋಡಿನೊಂದು ನಮ್ಮ ಗ್ರಾಮಕ್ಕೆ ಇಲ್ಲಿ ದಾಟಾಡಕ್ಕೆ ದಾರಿ ಒಂದು ಇಲ್ರಿ ಸರ್. ಹಾಂ, ಅದನ್ನು ಮಣ್ಣು ಹೋಗಿ ಅಧಿಕಾರಿಗಳಿಗೆ ಭೇಟಿ ಬಂದಾರ. ಇನ್ನೂ ಅವರು ಇಲ್ಲಿ ಬ್ರಿಡ್ಜ್ ಆಗ್ಬೇಕೈತ್ರಿ ಸರ್. ನಮ್ಮ ಊರಿಗೆ ಈ ಸುತ್ತಾದ ಹೋಗ್ರಿ ಸರ್. ಈ ಒಳಗೆ ಏನೋ ಒಂದು ಹೋಗ್ಬೇಕಂತಂದ್ರು ಏನಿಲ್ಲ. ಇಲ್ಲಿ ಒಂದಿಟ್ಟು ಹಳ್ಳ ಹೊಡೆದ್ರಿಂದ ಅದನ್ನ ಅವರು ಪ್ರಯತ್ನ ಮಾಡಕತ್ತಾರೆ. ಊರಿನ ಜನರು ಸಹಕಾರ ಕೊಡಕತ್ತಾರ, ಅವರು ಪ್ರಯತ್ನ ಮಾಡತ್ತಾರೆ. ಅದಕ್ಕೆ ಅದನ್ನ ರಾಜಕಾರಣಿಗಳಿಗೆ ಅಥವಾ ಅಧಿಕಾರಿಗಳು ಗಮನಕ್ಕಿಟ್ರೆ ಇನ್ನೂ ಗಮನಕ್ಕೆ ತೊಗೊಂಡಿಲ್ರಿ ಸರ್, ಜಾರಿಗೆ ತಂದಿಲ್ಲ. ನಾವು ಬೇಡಿಕೆ ಕೊಡಕತ್ತೇವಿ, ಅವರು ಹಂಗ ಆಶ್ವಾಸನೆ ಕೊಟ್ಕೊಂತ ಹೊಂಟಾರ. ಸರಿ ಸರ್, ತಾವು ನೋಡಿರೋ ಪ್ರಕಾರ ಶ್ರೀಯುತ ಸುರೇಶ್ ಮಂಜರ್ಗಿ ಅವರು ಯಾವ ತರದ ವ್ಯಕ್ತಿ ಅಂತ ತಮ್ಮ ಒಂದು ಅನಿಸಿಕೆ ಇದೆ ಸರ್? ಏನಿಲ್ಲ, ಜನ ಪ್ರತಿನಿಧಿಗೆ ಹೊಂದ್ಕೊಂಡು ಪ್ರತಿನಿಧಿ ಸೇವಾ ಮಾಡ್ಕೊಂಡು ಹೋಗುವಂತ ವ್ಯಕ್ತಿ ಅಂತೇಳಿ ಜನ ಆಯ್ಕೆ ಮಾಡಿದಾರ. ಪ್ರತಿನಿಧಿಗಳಿಗೆ ಸಹಕಾರ ಕೊಟ್ಕೊಂಡು ಕೆಲಸ ಮಾಡ್ಲಿಕ್ಕೆ ಆಯ್ತದೆ. ಸರಿ ಸರ್, ಇದೇ ರೀತಿ ತಮ್ಮ ಒಂದು ಅವರು ಮುಂದಿನ ಒಂದು ರಾಜಕೀಯ ಭವಿಷ್ಯಕ್ಕೂ ಇವಾಗೇನು ಸಹಕಾರ ನೀಡಿದರೆ ಮುಂದಿನ ದಿನಮಾನಗಳು ಕೂಡ ಇದೇ ರೀತಿ ಸಹಕಾರ ನೀಡಲಿ ಅಂತ ನಮ್ಮ ಗ್ರಾಮೀಣ ಟಿವಿ ಪರವಾಗಿ ಮತ್ತೊಮ್ಮೆ ಕೇಳ್ಕೊತೀನಿ ತಮ್ಮೆಲ್ಲ ಜನತೆಗೆ. ಇಷ್ಟೊತ್ತವರೆಗೂ ತಮ್ಮ ಒಂದು ಅತ್ಯಮೂಲ್ಯವಾದ ಸಮಯವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ನೀರ್ಸಾಗರ ಗ್ರಾಮದ ಯಾವತ್ತೂ ಜನತೆಗೆ ಹಾಗೂ ಶ್ರೀಮತಿ ಸುಶೀಲಾ ಸುರೇಶ್ ಮಂಜರ್ಗಿ ಅವ್ರಿಗೂ ಕೂಡ ಗ್ರಾಮೀಣ ಟಿವಿ ಪರವಾಗಿ ಮತ್ತೊಮ್ಮೆ ಹಾರ್ದಿಕ ಅಭಿನಂದನೆಗಳು ಸಲ್ಲಿಸುತ್ತಾ ಈ ಒಂದು